ನಮಸ್ಕಾರ. ಎಲ್ಲ ಹಾಸ್ಟೆಲ್ಗೆ ಅದರದ್ದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆದರೆ ಸೈಂಟ್ ಆಲ್ಡರ್ಸ್ ಅನ್ನೋ ಗರ್ಲ್ಸ್ ಹಾಸ್ಟೆಲ್ಗೆ ಸ್ವಲ್ಪ ವಿಭಿನ್ನವಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇತ್ತು. ಅದು ಯಾವ ರೀತಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದರೆ 2 ಗಂಟೆ ನಂತರ ಯಾರಾದರೂ ಬಂದು ಬಾಗಿಲು ತಟ್ಟಿದರೆ ಬಾಗಿಲು ತೆರಿಬೇಡಿ ಅಂತ. ಅಕಸ್ಮಾತ್ ತೆಗೆದ್ರೆ ಅಲ್ಲಿ ಆಗ್ತಾ ಇದ್ದಂತಹ ಆ ಘಟನೆ ಆದರೂ ಏನು ಅಂತ ನೋಡೋಣ. ಅದು ನ್ಯೂ ಇಯರ್ ಸಮಯ. ಮೀರಾ ಅನ್ನೋ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಆಕೆಯ ರೂಮ್ಮೇಟ್ಲ ಹೆಸರು ಅಂಜಲಿ ಅಂತ. ಇವರಿಬ್ಬರು ಒಂದೇ ರೂಮಲ್ಲಿ ಇದ್ದು ಹಾಸ್ಟೆಲಲ್ಲಿ ಹರಿದಾಡ್ತಾ ಇದ್ದಂತಹ ಈ ಸುದ್ದಿನ ಮೀರಾ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ರಾತ್ರಿ ತನ್ನ ಬಾಯ್ ಫ್ರೆಂಡ್ ಜೊತೆ ನ್ಯೂ ಇಯರ್ ಪಾರ್ಟಿ ಅಂತ ಹೊರಗಡೆ ಹೋಗಿದ್ಲು. ಆಕೆ ಅಂಜಲಿಗೆ ಒಂದು ವಿಷಯ ಹೇಳಿರ್ತಾಳೆ. ನಾನು ರಾತ್ರಿ ಬರೋದು ಲೇಟ್ ಆಗ್ಬೋದು, ನೀನು ಒಳಗಡೆಯಿಂದ ಚಿಲ್ಕ ಹಾಕಬೇಡ. ನಾನು ಒಳಗಡೆ ರಾತ್ರಿ ಆಲ್ಮೋಸ್ಟ್ 1:30 ನಂತರ ಬರ್ತೀನಿ ಅಂತ ಅಂಜಲಿಗೆ ಹೇಳಿ ಹೊರಗಡೆ ಹೋಗಿರ್ತಾಳೆ. ಸೊ ಕರೆಕ್ಟಾಗಿ 1:50ಕ್ಕೆ ಮೀರಾ ಹಾಸ್ಟೆಲ್ಗೆ ವಾಪಸ್ ರೀಚ್ ಆಗಿರ್ತಾಳೆ. 1:50ಕ್ಕೆ ರೂಮ್ ಒಳಗಡೆ ಬಂದ ಮೀರಾ ಸದ್ದಿಲ್ಲದೆ ಬಂದು ತನ್ನ ಐಟಮ್ಸನ್ನೆಲ್ಲ ಟೇಬಲ್ ಮೇಲೆ ಇಡ್ತಾಳೆ. ಅಂಜಲಿಗೆ ಅವಳು ಒಳಗಡೆ ಬಂದ ಸದ್ದು ಕೇಳಿಸಿತ್ತು, ಆದ್ರೂ ಗೋಡೆಯ ಕಡೆ ಮುಖ ಮಾಡಿ ಮಲಗಿರುತ್ತಾಳೆ. ಮೀರಾ ತನ್ನ ಬಟ್ಟೆ ಬದಲಾಯಿಸಿರುತ್ತಾಳೆ, ಮೇಕಪ್ ರಿಮೂವ್ ಮಾಡಿರುತ್ತಾಳೆ. ಈ ಎಲ್ಲ ಸದ್ದನ್ನು ನಿದ್ದೆಯಲ್ಲೇ ಕೇಳಿಸಿಕೊಂಡಿರುತ್ತಾಳೆ ಅಂಜಲಿ. ಕರೆಕ್ಟಾಗಿ 2:13ಕ್ಕೆ ಹೊರಗಡೆಯಿಂದ ಬಾಗಿಲು ಬಡಿಯೋ ಸದ್ದು ಕೇಳಿಸಿತ್ತು. ಮೀರಾ ಮತ್ತು ಅಂಜಲಿ ಗಾಬರಿಗೊಂಡಿದ್ದರು. ಯಾರೆಷ್ಟೊತ್ತಿಗೆ ಬಂದು ಬಾಗಿಲು ಬಡಿಯೋದಕ್ಕೆ ಸಾಧ್ಯ? ವಾರ್ಡನ್ ಇರ್ಬೋದಾ? ವಾರ್ಡನ್ ಇಷ್ಟೊತ್ತಿಗೆ ಬಂದು ಬಾಗಿಲು ಬಡಿಯೋದಕ್ಕೆ ಸಾಧ್ಯ ಇಲ್ಲ. ಯಾರಿರ್ಬೋದು? ಆ ರೂಮರ್ಸ್ನ ಪ್ರಕಾರ ಆ ದೆವ್ವ ಬಂದಿರ್ಬೋದಾ ಅಂತ ಅಂಜಲಿ ಮತ್ತು ಮೀರಾಳಿಗೆ ಭಯ ಕಾಡಿತ್ತು. ಸಮಯ ಕಳೆದಂತೆ ಆ ಬಡಿಯುವಿಕೆ ಜೋರಾಗಿತ್ತು. ಹೊರಗಡೆಯಿಂದ ಯಾರೋ ಬಾಗಿಲು ತೆಗಿ ಅನ್ನೋ ಸದ್ದು ಇಬ್ಬರಿಗೂ ಕೇಳಿಸಿತ್ತು. ಮೀರಾ ಮತ್ತು ಅಂಜಲಿ ತುಂಬ ಭಯಭೀತರಾಗುತ್ತಾರೆ. ಇಬ್ಬರು ಒಬ್ಬರನ್ನೊಬ್ಬರು ತಬ್ಬಿ ಗಟ್ಟಿಯಾಗಿ ಕಿರಿಚಾಡೋದಕ್ಕೆ ಶುರು ಮಾಡಿರುತ್ತಾರೆ. ಆದರೆ ಅಂಜಲಿಗೆ ಮೀರಾಳ ಆ ಸ್ಪರ್ಶ ಸ್ವಲ್ಪ ವಿಭಿನ್ನವಾಗಿ ಭಾಸವಾಗಿತ್ತು. ಏನೋ ವಿಚಿತ್ರವಾದ ತಬ್ಬುವಿಕೆ ಅದು. ಯಾರು ಅಂತ ಅಂಜಲಿ ಆಕೆಯ ಮುಖವನ್ನು ನೋಡಿದಾಗ ಅಲ್ಲಿ ಇದ್ದಿದ್ದು ಮೀರಾ ಅಲ್ಲ, ಅಲ್ಲಿ ಇದ್ದಿದ್ದು ಮೀರಾಸ ಎನ್ನುವುದು ದೆವ್ವ. ಅದು 2 ಗಂಟೆ ನಂತರ ಬಾಗಿಲು ತಟ್ಟುತ್ತಿತ್ತು. ಅವತ್ತು ಮೀರಾ ಅಂತ ಒಳಗಡೆ ಮೊದಲಿಗೆ ಬಂದಿತ್ತು ಅದೇ ದೆವ್ವ. ಮೀರಾ ಆನಂತರ ಬಂದು ಬಾಗಿಲು ತಟ್ಟಿದ್ದಳು. ಅಂಜಲಿ ಅದೇ ಕ್ಷಣಕ್ಕೆ ಮೂರ್ಛೆ ಬಿದ್ದಿರುತ್ತಾಳೆ. ಮರುದಿನ ಈ ಸುದ್ದಿ ಎಲ್ಲ ಹಾಸ್ಟೆಲ್ನಲ್ಲಿ ಸದ್ದು ಮಾಡಿತ್ತು. 2 ಗಂಟೆ ನಂತರ ಬಂದು ಬಾಗಿಲು ತಟ್ಟು ದೆವ್ವ ಅವತ್ತಿನ ದಿನ ಒಳಗಡೆನೆ ಬಂದಿತ್ತು.